ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ದೆಹಲಿ ಭೇಟಿಯನ್ನ ಮಾಡ್ತಿದ್ದಾರೆ. ಸಹಜವಾಗಿ ಕೂಡ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಅವ್ರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಈಗ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸ್ತೀರಾ ಅನ್ನುವಂಥ ಚರ್ಚೆ ಆಗ್ತಿದೆ ಕಾಂಗ್ರೆಸ್ನಲ್ಲಿ. ನೋಡಿ, ಅಂಥ ಪ್ರಸ್ತಾವ ಈಗ ನಮ್ಮ ಪಕ್ಷ ಮುಂದೆ ಬಹುಶಃ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಅದು ಮಾಡೋದು ಬಿಡೋದು ಹೈಕಮಾಂಡ್ಗೆ, CM ಅವರು, DCM ಅವರು ಅವ್ರು ನಿರ್ಧಾರ ಮಾಡಬೇಕು. ನಾವು ಯಾರ ಬಯಸ್ರಿ ಆದ ತಕ್ಷಣ ಬರುವಂಥದ್ದಲ್ಲ. ಅವರು ಅಳದು ತೂಗಿ ಮುಂದಿನ ಚುನಾವಣೆ ದೃಷ್ಟಿ ಇಟ್ಕೊಂಡು ಮಾಡಬೇಕಾಗ್ತೈತೆ. ಸೊ ಈಗ ಅಂಥ ಪ್ರಸ್ತಾವ ನಮ್ಮ ಮುಂದಿಲ್ಲ ಅಂತ ನನ್ನ ಭಾವನೆ. ಅಲ್ಲ, ಡಿಸೆಂಬರ್ನಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತಿದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ವೇಳೆ ಅವಕಾಶ ಕೊಟ್ಟರೆ ನಿಭಾಯಿಸ್ತಾರ? ಇಲ್ಲ ನೋಡಿ, ಅದು ಬಂದಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗ್ತಿದೆ. ಅದರದ್ದು ಇನ್ನೂ ಒಬ್ಬರು ಅಧ್ಯಕ್ಷ ಇದ್ದಾರೆ. ಸೊ ಅದಕ್ಕೆ ಆ ರೀತಿ ಪ್ರತಿಕ್ರಿಯೆ ನೀಡ್ಲಿಕ್ಕೆ ಸಾಧ್ಯಕ್ಕೆ ಆಗೋಲ್ಲ. ಅಂತ ಪ್ರಸ್ತಾವನೆ ಬಂದಾಗ ಚರ್ಚೆ ಮಾಡಬೇಕಾಗುತ್ತೆ. ಅದು ಸುಲಭದ ಕೆಲಸ ಅಲ್ಲ, ಭಾಳ ದೊಡ್ಡ ಪೋಸ್ಟ್ ಅದು. ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂಥ ಮಾಸ್ ರಾಜ್ಯದಲ್ಲಿ ಹೊಂದಿರುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಆದರೆ ಲೆಕ್ಕಾಚಾರದಲ್ಲಿ ಸೊ ಒಂದು ವೇಳೆ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದೆ ಆದಲ್ಲಿ ನೀವು ಅಂತಹ ಸಂದರ್ಭದಲ್ಲಿ ಆಕಾಂಕ್ಷೆ ಆಗಿರ್ತೀರಾ? ಚರ್ಚೆ ಮಾಡಬೇಕಾಗ್ತೈತೆ. ಅದು ಹೇಳ್ದಂಗೆ ಸಣ್ಣ ಕೆಲಸ ಅಲ್ಲ, ಸುಲಭದ ಕೆಲಸ ಅಲ್ಲ. ಅದಕ್ಕೆ ಭಾಳ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತೈತೆ, ಎಲ್ಲರೂ ಸಹಕಾರ ಬೇಕಾಗ್ತೈತೆ. ನೋಡಂಥ ಸಂದರ್ಭ ಅಂದರೆ ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ದೆಹಲಿಗೆ ತೆರಳ್ತಾ ಇದ್ದೀರಾ, ಏನು ಕಾರಣಕ್ಕೆ ಹೋಗ್ತಾ ಇದ್ದೀರಾ ಸರ್? ಇಲ್ಲ, ನಮ್ದು ರೂಟೀನ್ ಭೇಟಿದೆ. ನಮ್ಮದು ಕರ್ನಾಟಕ ಭವನ ನಮ್ಮ ವ್ಯಾಪ್ತಿಯಲ್ಲಿದೆ. ಹೊಸ ಕಟ್ಟಡ ಕಟ್ತಾ ಇದ್ವಿ, ಅದನ್ನು ಬೇಗ ಇನಾಗ್ರೇಟ್ ಮಾಡಬೇಕಾಗಿದೆ. ಸೊ ಅದಾದ ನಂತರ ಇನ್ನೊಂದು ಹಳೆಯದನ್ನು ಮತ್ತೆ ಹೊಸದು ಕಟ್ಟಬೇಕಾಗಿದೆ. ಸೊ ನಮ್ಮ ಇಲಾಖೆ ಕೆಲಸ ಕೂಡ ಡೆಲ್ಲಿಯಲ್ಲಿ ಪೆಂಡಿಂಗ್ ಇದೆ. ಆ ಕಾರಣಕ್ಕಾಗಿ ನಾವು ಹೋಗ್ತಾ ಇದ್ದೀವಿ. ಹೈಕಮಾಂಡ್ ನಾಯಕರನ್ನ ಏನಾದರೂ ದೆಹಲಿ ಭೇಟಿ ವೇಳೆ ಮಾತಾಡ್ತೀರಾ? ಖಂಡಿತವಾಗಿ ಭೇಟಿ ಆಗ್ತೀವಿ. ಹೋದಾಗ ಭೇಟಿ ಆಗ್ತೀವಿ. ಎಲ್ಲ ನಾಯಕರನ್ನ ವರಿಷ್ಠರನ್ನ ಭೇಟಿ ಆಗ್ತೀವಿ. ಖಂಡಿತವಾಗಿ ಭೇಟಿ. ಸರ್, ಒಂದು ಈಗ ಶಿಗ್ಗಾವಿ ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಚನ್ನಪಟ್ಟಣ 3 ಕ್ಷೇತ್ರಗಳ ಗೆಲುವು ಕಾಂಗ್ರೆಸ್ಗೆ ಬೂಸ್ಟ್ ಕೊಟ್ಟಿದೆಯಾ? ಈಗ ಖಂಡಿತವಾಗಿ ಚುನಾವಣೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷಕ್ಕೆ ಒಂಥರ ಉತ್ಸಾಹ ಹುಮ್ಮಸ್ಸನ್ನ ಕೊಟ್ಟಿದ್ರೆ ಪ್ರಶ್ನೆ ಇಲ್ಲ. ಸರ್, ಈಗ ಶಿಗ್ಗಾವಿ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲೇ ವಾಸ್ತವ್ಯ ಹೂಡಿದ್ರು, ರಣತಂತ್ರವನ್ನು ರೂಪಿಸಿದ್ರು. ಸೊ ಗೆಲ್ಸೋದಕ್ಕೆ ಒಂದಷ್ಟು ಸ್ಟ್ರಾಟಜಿ ಮಾಡಿದ್ರು. ಯಾವ ರೀತಿ ನಿಮಗೆ ಅಲ್ಲಿ ಅವಕಾಶ ಆಯ್ತು ಸರ್? ಖಂಡಿತ ಅಹಿಂದ ವರ್ಗ ಜನ ಜಾಸ್ತಿ ಇತ್ತದು. ಸೊ ಅವ್ನು ಒಂದು ಕಡೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಯಶಸ್ವಿ ಆದ್ವಿ. ಹೀಗಾಗಿ ರಿಸಲ್ಟ್ ನಮ್ಮ ಪರವಾಗಿ ಬಂದಿದೆ. ಸೊ ಇದಿಷ್ಟು ಕೂಡ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.